ಜೈ ಹಿಂದ್. ಎಸ್ ಎಸ್ ಸಿ ಎಮ್ ಟಿ ಎಸ್ 2024ರ ಒಂದು ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪೋಸ್ಟ್ಗಳು ಟೋಟಲ್ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಎರಡೂಗಳನ್ನು ಕೂಡಿಸಿ 8,326 ಹುದ್ದೆಗಳು ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಸಲ 2024ರ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಆಗಬೇಕು ಅಂತಂದರೆ ಎಷ್ಟು ಅಂಕಗಳು ನಮಗೆ ಬಂದರೆ ಪಕ್ಕಾ ಸೆಲೆಕ್ಷನ್ ಈ ಸಲ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಆಮೇಲೆ ಹಿಂದಿನ 2 ವರ್ಷಗಳ ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗಿತ್ತು ಅನ್ನೋದನ್ನು ಕೂಡ ನೋಡೋಣ. ಅದರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಕರ್ನಾಟಕದ ಕಟ್ ಆಫ್ ಇರ್ತಕ್ಕಂಥದ್ದು ಬೇರೆ ಇರುತ್ತಾ, ರಾಜ್ಯವಾರು ಕಟ್ ಆಫ್ ಇರುತ್ತಾ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆನೂ ಕೂಡ ಡಿಟೇಲ್ ಆಗಿ ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಸಂಪೂರ್ಣ ಮಾಹಿತಿ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಸೊ ಬನ್ನಿ ಹಾಗಾದರೆ ನೋಡೋಣ ಎಸ್ ಎಸ್ ಸಿ ಎಮ್ ಟಿ ಎಸ್ ಹಿಂದಿನ 2 ವರ್ಷಗಳ ಕಟ್ ಆಫ್ ಏನಿತ್ತು, ಆಮೇಲೆ ಅಪ್ಲಿಕೇಶನ್ಸ್ಗಳು ಎಷ್ಟು ಬಂದಿದ್ದು, ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ನಿಮಗೆ ಗೊತ್ತಿರುವ ಹಾಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಏನಿದೆ ಇದು ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುವಂತಹ ಒಂದು ಜಾಬ್ ಅಂತೆ. ಪ್ರತಿ ವರ್ಷನೂ ಕೂಡ ಇದರಲ್ಲಿ ಕಾಲ್ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಇದು 2024ರಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿವೆ. 27 ಜೂನ್ 2024ರಿಂದ 31 ಜುಲೈ 2024ರವರೆಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಈಗಾಗಲೇ ಯಾರು ಅಪ್ಲಿಕೇಶನನ್ನು ಸಲ್ಲಿಸೇರಿ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಡೇಟ್ಗಳು ಕೂಡ ಕೊಡ್ತಾರೆ ಅವರು. 16 ಆಗಸ್ಟ್ದಿಂದ 17 ಆಗಸ್ಟ್ವರೆಗೆ ನೀವು ಅದನ್ನು ಕರೆಕ್ಷನ್ ಇರ್ತಕ್ಕಂಥದ್ದು ಮಾಡಬಹುದು. ಅದಕ್ಕೆ ಫೀಸ್ ಇರುತ್ತೆ, ಫೀಸನ್ನು ಕಟ್ಟಿ ನೀವು ಕರೆಕ್ಷನ್ ಮಾಡಬಹುದಾಗಿದೆ. ಅದ್ರ ಜೊತೆಗೆ ಎಕ್ಸಾಮ್ ಯಾವಾಗ ನಡೆಯುತ್ತದೆ, ಇದು ಅಕ್ಟೋಬರ್ ನವಂಬರ್ 2024ರಲ್ಲಿ ನಡ್ತಾ ಇದೆ. ಅಂದರೆ ಅಕ್ಟೋಬರ್ ಇಲ್ಲಾಂದರೆ ನವಂಬರ್ದಲ್ಲಿ ಎಲ್ಲ ಶಿಫ್ಟ್ಗಳು ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಈ ಒಂದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತಂದರೆ 3 ತಿಂಗಳವರೆಗೆ ನಿಮ್ಮ ಹತ್ರ ಇದೆ. ಅಂದರೆ 90 ಡೇಸ್ ನಿಮ್ಮ ಕೈ ಒಳಗಿದೆ. ಸೊ ಈ 90 ಡೇಸ್ ಒಳಗಡೆ ನೀವು ಒಳ್ಳೆಯ ರೀತಿಯಿಂದ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ಮಾಡ್ಬೋದು. ಸೊ ಇದಿಷ್ಟು ಬೇಸಿಕ್ ಮಾಹಿತಿ. ಯಾರು ಇನ್ನೂ ಅಪ್ಲಿಕೇಶನ್ ಸಲ್ಲಿಸಿಲ್ಲ ಎಮ್ ಟಿ ಎಸ್ಗೆ, 10th ಆಗಿರ್ತಕ್ಕಂಥವ್ರು ಸಲ್ಲಿಸಬಹುದು. ಆಮೇಲೆ ಏಜ್ ಇರ್ತಕ್ಕಂಥದ್ದು 18 ವರ್ಷ ಆಗಿರಬೇಕು. 18ರಿಂದ 27 ವರ್ಷದ ಒಳಗೆ ಇರುವಂಥ ಜನರಲ್ ಕ್ಯಾಟಗರಿದವರು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಇದರೊಳಗೆ ಡಿಟೇಲ್ ಆಗಿ ಏಜ್ ಬಗ್ಗೆ, ಆಮೇಲೆ ಡಿಟೇಲ್ ಎಕ್ಸಾಮ್ ಹೇಗಿರುತ್ತೆ, ಹೇಗೆ ಪ್ಯಾಟರ್ನ್ ಇರ್ತೈತಿ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ನಾನು. ಸೊ ಅದನ್ನು ನೋಡದೇ ಇರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಇಲ್ಲಿ ಐ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿರಿ, ಅಲ್ಲಿ ವಿಡಿಯೋ ಸಿಗುತ್ತೆ. ಅದನ್ನು ವಿಡಿಯೋ ಸಂಪೂರ್ಣವಾಗಿ ನೋಡಿರಿ. ಅಲ್ಲೆಲ್ಲ ಏಜ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕಂಪ್ಲೀಟ್ ಡಿಟೇಲ್ ಆಗಿ ಅದು ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಈಗ ವೇಕೆನ್ಸಿಗಳನ್ನ ನೋಡೋದಾದರೆ ನೋಡ್ರಿ, ವೇಕೆನ್ಸಿಗಳು ಎಷ್ಟಿದ್ದು ಆಮೇಲೆ ಅಪ್ಲಿಕೇಶನ್ಸ್ಗಳು ಎಷ್ಟು ಬಂದಿದ್ದು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಸೊ ಇದು ವೇಕೆನ್ಸಿಗಳು, ಇವು ವೇಕೆನ್ಸಿಗಳನ್ನು ನಾವು ನೋಡ್ತಾ ಇದ್ದೀವಿ. 2020ರಲ್ಲಿ ವೇಕೆನ್ಸಿಗಳು 3,972 ವೇಕೆನ್ಸಿಗಳಿದ್ದು, ಇದಕ್ಕೆ ಅಪ್ಲಿಕೇಶನ್ಸ್ಗಳು ಸಲ್ಲಿಸಿರುವಂಥ ಅಭ್ಯರ್ಥಿಗಳು 45 ಲಕ್ಷ ಜನ ಅಪ್ಲಿಕೇಶನ್ಸ್ಗಳನ್ನು ಸಲ್ಲಿಸಿದರು. ಅದೇ ರೀತಿ ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುತ್ತೆ ಇದು. ಸೊ 2021ರಲ್ಲಿ 7,739 ವೇಕೆನ್ಸಿಗಳಿದ್ದವು. ಇಲ್ಲಿ ಅಪ್ಲಿಕೇಶನ್ಸ್ಗಳು ಕಡಿಮೆ ಬಂದಿವೆ, 39 ಲಕ್ಷ ಇರ್ತಕ್ಕಂಥದ್ದು ಅಪ್ಲಿಕೇಶನ್ಸ್ಗಳು ಬಂದಿವೆ. 2022ರಲ್ಲಿ 12,523 ಇದ್ದು ವೇಕೆನ್ಸಿಗಳು. ಸೊ ಬಹಳಷ್ಟು ವೇಕೆನ್ಸಿಗಳು ಇದಾವೆ ಅಂತ ಅಂದ್ಕೊಂಡು ಬಹಳಷ್ಟು ಜನ ಅಪ್ಲಿಕೇಶನ್ಸ್ಗಳನ್ನು ಹಾಕಿದರು. 54 ಲಕ್ಷ ಅಪ್ಲಿಕೇಶನ್ಸ್ಗಳು ಇಲ್ಲಿ ಬಂದಿದ್ದವು. ಅದೇ ರೀತಿ ಹೋದ ವರ್ಷ 2023ರಲ್ಲಿ ಓನ್ಲಿ 1,558 ವೇಕೆನ್ಸಿಗಳಿದ್ದವು. ಆದರೂ ಕೂಡ ಅಪ್ಲಿಕೇಶನ್ಸ್ಗಳು 26 ಲಕ್ಷದವರೆಗೆ ಅಪ್ಲಿಕೇಶನ್ಸ್ಗಳು ಬಂದಿದ್ದವು. ಈ ವರ್ಷ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಕೂಡಿ 8,326 ವೇಕೆನ್ಸಿಗಳಿದ್ದಾವೆ. ಸೊ ಎಷ್ಟು ಅಪ್ಲಿಕೇಶನ್ಸ್ಗಳು ಬರಬಹುದು ಅಂತಂದರೆ 40 ಲಕ್ಷದಿಂದ 50 ಲಕ್ಷದವರೆಗೆ ಬಂದೇ ಬರ್ತವೆ ಅಪ್ಲಿಕೇಶನ್ಸ್ಗಳು. ಅಪ್ರಾಕ್ಸಿಮೇಟ್ಲಿ ಈ ಒಂದು ನಡುವೆ ಅಪ್ಲಿಕೇಶನ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಓಕೆ, ಸೊ ಇದಿಷ್ಟು ವೇಕೆನ್ಸಿಗಳು ಆಮೇಲೆ ಅಪ್ಲಿಕೇಶನ್ಸ್ ಎಷ್ಟು ಬಂದಿದ್ದವು ಅಂಥೇಳಿ ನಾವು ಇಲ್ಲಿ ನೋಡಿದ್ವಿ. ಸೊ ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಇಟ್ಕೋಬೋದು ನಿಮ್ಮ ರೆಫರೆನ್ಸ್ಗೋಸ್ಕರ. ಈಗ ಕಟ್ ಆಫ್ ಬಗ್ಗೆ ನೋಡೋದಾದರೆ, ಸೊ 2 ವರ್ಷದ ಕಟ್ ಆಫ್ ಇರ್ತಕ್ಕಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂತಂದರೆ 2022ರಿಂದಲೇ ಎಕ್ಸಾಮ್ ಪ್ಯಾಟರ್ನ್ ಇರ್ತಕ್ಕಂಥದ್ದು ಚೇಂಜ್ ಆಗಿದೆ. ಏನು ಚೇಂಜ್ ಆಯ್ತು ಇಲ್ಲಿ, ಎಕ್ಸಾಮ್
ಪ್ಯಾಟರ್ನ್ ಇರ್ತಕ್ಕಂಥದ್ದು ಚೇಂಜ್ ಆಯಿತು, ಸೆಲೆಕ್ಷನ್ ಪ್ರೊಸೆಸ್ ಇರ್ತಕ್ಕಂಥದ್ದು ಚೇಂಜ್ ಆಯಿತು. ಸೊ ಈ ಪ್ರೊಸೆಸ್ದ ಪ್ರಕಾರ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ ನಾವು ನೋಡೋದಾದರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತಕ್ಕಂಥದ್ದು ಓನ್ಲಿ ಕ್ವಾಲಿಫೈ ಇರ್ತಕ್ಕಂಥದ್ದು ಮಾಡಬೇಕು ಅಂತಂದರೆ 40 ಕ್ವಶನ್ಸ್ಗಳಲ್ಲಿ 12 ಕ್ವಶನ್ಸ್ಗಳು ನೀವು ರೈಟ್ ಮಾಡಿದರೆ ಸಾಕಾಗುತ್ತೆ. ಮೆರಿಟ್ ಹತ್ತೋದು ಯಾವ ಸಬ್ಜೆಕ್ಟ್ಗಳಿಂದ ಅಂತಂದರೆ ಜಿ ಕೆ ಮತ್ತು ಇಂಗ್ಲೀಷ್ 25 ಕ್ವಶನ್ಸ್ಗಳಿರ್ತವೆ, 50 ಕ್ವಶನ್ಸ್ಗಳಿರ್ತವೆ ಇಲ್ಲಿ. ಸೊ ಇದರಲ್ಲಿ ನಿಮ್ಮ ಮೆರಿಟ್ ಇರ್ತಕ್ಕಂಥದ್ದು ಹಿಡಿತಾರೆ. ಸೊ ಹಾಗಾಗಿ ಈ ಒಂದು ಜಿ ಕೆ ಮತ್ತು ಇಂಗ್ಲೀಷ್ ಇರ್ತಕ್ಕಂಥದ್ದು ನೀವು ಪರ್ಫೆಕ್ಟ್ ಆಗಬೇಕಾಗತ್ತೆ. ಸೊ ಈ ಆಧಾರದ ಮೇಲೆ 2022ರ ಕಟ್ ಆಫ್ ಇರ್ತಕ್ಕಂಥದ್ದು ಇದಿತ್ತು. ಇನ್ನೊಂದು ಕ್ಲಿಯರ್ ಮಾಡ್ತಾ ಇದ್ದೇನೆ ನಾನು, ರಾಜ್ಯವಾರು ಇರ್ತಕ್ಕಂಥದ್ದು ಕಟ್ ಆಫ್ ಇರ್ತಕ್ಕಂಥದ್ದು ಜಾರಿ ಮಾಡ್ತಾರ ಅವರು, ಹೌದಾ? ಬಟ್ ಇಲ್ಲಿ ಜಿ ಡಿದಲ್ಲಿ ಹೇಗಿರ್ತೈತಿ ಹಾಗಿರಲ್ಲ. ಇಲ್ಲಿ ಜಿ ಡಿದಲ್ಲಿ ಹೇಗಿರ್ತೈತಿ ಅಂತಂದ್ರೆ ನೀವು ಕರ್ನಾಟಕದಿಂದ ಇದ್ರೆ ಕರ್ನಾಟಕದೊಳಗನ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆಮೇಲೆ ಕರ್ನಾಟಕದ ಹುಡುಗರು ಹುಡುಗಿಯರ ಜೊತೆಗೇನೆ ನಿಮ್ಮ ಏನಿರ್ತೈತಿ ಕಾಂಪಿಟೇಷನ್ ಇರ್ತೈತಿ. ಬಟ್ ಇಲ್ಲಿ MTS ದಲ್ಲಿ ಹಾಗಿರಲ್ಲ. ಇಲ್ಲಿಯೂ ಕೂಡ ಕರ್ನಾಟಕದ ಕಟ್ ಆಫ್ ಬೇರೆ ಇರ್ತಕ್ಕಂಥದ್ದು ಅವರು ಕೊಡ್ತಾರೆ. ಬಟ್ ಇಲ್ಲಿ ಕಟ್ ಆಫ್ ಹೇಗೆ ಕೊಡ್ತಾರ ಅಂತಂದ್ರೆ, ಉದಾಹರಣೆಗೆ ಉತ್ತರ ಪ್ರದೇಶದ ಒಬ್ಬ ಯಾರು ಹುಡುಗ ಹುಡುಗಿ ಇದ್ರು ಅಂತಂದ್ರೆ ಅವ್ರು ಏನ್ ಮಾಡ್ಬೋದು, ಕರ್ನಾಟಕಕ್ಕೆ ಅಪ್ಲೈ ಮಾಡ್ಬೋದು. ನೀವು ಕೂಡ ಕರ್ನಾಟಕದವರಿದ್ರೆ ನೀವು ಕೇರಳ ರಾಜ್ಯಕ್ಕೆ ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬಹುದು, ಕೇರಳಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಬಹುದು, ಮಹಾರಾಷ್ಟ್ರಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಬಹುದು. ಸೊ ಈ ರೀತಿ ಇರ್ತಕ್ಕಂಥದ್ದು ಇರ್ತಾ ಇದೆ. ಈಗ ನೋಡಿ, ಉದಾಹರಣೆಗೆ ನಾನು ಕರ್ನಾಟಕದವನಿದ್ದೇನೆ ಅಂತ ಹೇಳಿ ತಿಳ್ಕೊಳ್ರಿ. ದಲ್ಲಿರ್ತಕ್ಕಂಥವನು ನಾನು ಕೇರಳಗೆ ಅಪ್ಲಿಕೇಶನ್ ನಾನು ಹಾಕಿದೆ, ಕೇರಳಗೆ ನಾನು ಪ್ರಿಫರೆನ್ಸ್ ಅನ್ನ ಕೊಟ್ಟನೆ ಅಂತಂದ್ರೆ ಕೇರಳದಲ್ಲಿ ಎಷ್ಟು ಜನ ಎಕ್ಸಾಮ್ ಅನ್ನ ಬರೀತಾರೆ, ಅವ್ರ ಜೊತೆ ನನ್ನ ಕಾಂಪಿಟೇಷನ್ ಆಗುತ್ತೆ. ಈಗ ಕರ್ನಾಟಕದ ಕಟ್ ಆಫ್ ಹೇಗಾಗುತ್ತೆ, ಕರ್ನಾಟಕದಲ್ಲಿ ಯಾರು ಬೇಕಾದವರು ಕರ್ನಾಟಕಕ್ಕೆ ಪ್ರಿಫರೆನ್ಸ್ ಕೊಡ್ಬೋದು. ಉತ್ತರ ಪ್ರದೇಶದವರು, ರಾಜಸ್ಥಾನದವರು, ಗುಜರಾತ್ದವರು, ಡೆಲ್ಲಿದವರು ಯಾರು ಬೇಕಾದವರು ಕರ್ನಾಟಕಕ್ಕೆ ಪ್ರಿಫರೆನ್ಸ್ ಅನ್ನು ಕೊಡ್ಬೋದು. ಕರ್ನಾಟಕದಲ್ಲಿ ಜಾಬ್ ಮಾಡ್ತೀನಿ ಅಂತ ಹೇಳಿ ಪ್ರಿಫರೆನ್ಸ್ ಕೊಡ್ಬೋದು. ಅವರೆಲ್ಲರೂ ಕೂಡ ಎಕ್ಸಾಮ್ ಅವ್ರ ಊರಾಗನೇ ಬರೀತಾರ, ಅವರ ರಾಜ್ಯ ಒಳಗನೆ ಬರೀತಾರ. ಬಟ್ ಕೌಂಟ್ ಎಲ್ಲಿ ಮಾಡ್ತಾರ ಅಂತಂದ್ರೆ ಕರ್ನಾಟಕದೊಳಗೆ ಕೌಂಟ್ ಮಾಡ್ತಾರೆ. ಓಕೆನಾ? ಈ ರೀತಿ ಇರ್ತಕ್ಕಂಥದ್ದು ಇರ್ತೈತಿ. ಇದು SSC MTS ಕಟ್ ಆಫ್. ಓಕೆ, ಸೊ ಕಟ್ ಆಫ್ ಅನ್ನ ನೋಡೋದಾದ್ರೆ ಇದು ನಾನು ಕಡಿಮೆ ಕಟ್ ಆಫ್ ಇರ್ತಕ್ಕಂಥದ್ದು ಇಲ್ಲಿ ತಗೊಂಡಿದ್ದೇನೆ. 2022 ಮತ್ತು 23ರ ಒಂದು ಕಟ್ ಆಫ್ ಇಲ್ಲಿ ನಾವು ನೋಡಬಹುದು. ಜನರಲ್ ಕ್ಯಾಟಗರಿ 2022ರಲ್ಲಿ ನೋಡೋದಾದ್ರೆ ಟೋಟಲ್ MTS ವೇಕೆನ್ಸಿಗಳು 11,994, ಆಮೇಲೆ ಹವಾಲ್ದಾರದ ವೇಕೆನ್ಸಿಗಳು 529 ವೇಕೆನ್ಸಿಗಳು ಇದ್ದವು. ಸೊ ಇವುಗಳಿಗೆ ಕಟ್ ಆಫ್ ಇದು ಲಾಸ್ಟ್ದು ಏನಿದೆ ಇದು ಹವಾಲ್ದಾರದ್ದು, ಆಮೇಲೆ ಫಸ್ಟ್ಗೆ ಇದು MTS, ಇದು ಕೂಡ MTS. ಸೊ ಇಲ್ಲಿ ಎರಡೆರಡು MTS ಹೇಗೆ ಅಂತಂದ್ರೆ, ಫಸ್ಟ್ ಏನಿರ್ತೈತಲ್ಲ ಇದು ಏನು ಅಂತಂದ್ರೆ 18ರಿಂದ 25 ವರ್ಷದ ಒಳಗಿರುವಂಥವರಿಗೆ ಒಂದು ಕಟ್ ಆಫ್ ಬೇರೆ ಜಾರಿಗೆ ಮಾಡ್ತಾರೆ. ಇನ್ನೊಂದು 18ರಿಂದ 27 ವರ್ಷದವರೆಗೆ ಇರುವಂಥವರಿಗೆ ಒಂದು ಕಟ್ ಆಫ್ ಬೇರೆ ಜಾರಿಗೆ ಮಾಡ್ತಾರೆ. ಆಮೇಲೆ ಲಾಸ್ಟ್ ಮೂರನೇದು ಏನಿದೆ ಇದು ಹವಾಲ್ದಾರದ ಒಂದು ಕಟ್ ಆಫ್ ಅನ್ನ ನಾವು ನೋಡ್ತಾ ಇದ್ದೇವೆ. ಸೊ UR ಕ್ಯಾಟಗರಿ MTS 25 ವರ್ಷದ ಒಳಗಿರುವಂಥವರಿಗೆ UR ಕ್ಯಾಟಗರಿದವ್ರದ್ದು 125 ಕಟ್ ಆಫ್ ನಿಂತಿತ್ತು. ಆಮೇಲೆ MTS ಇದು ಕೂಡ 125, ಹವಾಲ್ದಾರ್ 133 ಇಲ್ಲಿ ಕಟ್ ಆಫ್ ಇರ್ತಕ್ಕಂಥದ್ದು ನಿಂತಿತ್ತು. EWS 122, ಆಮೇಲೆ 123, ಆಮೇಲೆ ಹವಾಲ್ದಾರ್ 131. ಈ OBS ದವರಿಗೆ 124, 125, 131 ಹವಾಲ್ದಾರದ್ದು. SC ಕ್ಯಾಟಗರಿ 120, 120, ಆಮೇಲೆ 123 ಹವಾಲ್ದಾರು. ST ಕ್ಯಾಟಗರಿ MTS 25 ವರ್ಷದ ಒಳಗಿರುವಂಥವ್ರು 112, 126 ಇಲ್ಲಿ ಕಟ್ ಆಫ್ 2022ರಲ್ಲಿ ನಿಂತಿತ್ತು. ಸೊ ಇದೇ ಒಂದು ಮಾದರಿಯಲ್ಲಿ 2024ರ ಒಂದು ಕಟ್ ಆಫ್ ನಿಲ್ಲಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನೀವು ಎಷ್ಟು ಮಾರ್ಕ್ಸ್ ತಗೋಬೇಕು. ಸೊ ಇಲ್ಲಂತೂ ಕಟ್ ಆಫ್ ಬಹಳ ಇದೆ. ಇಲ್ಲಿ ಹವಾಲ್ದಾರ್ದು 133ಕ್ಕೆ ಹೋಗೈತಿ, ಜನರಲ್ ಕ್ಯಾಟಗರಿ MTS 125ಕ್ಕೆ ಹೋಗಿದೆ. ಸೊ ಇದು ನಾರ್ಮಲೈಸೇಷನ್ ಆದ್ಮೇಲೆ ಇರ್ತಕ್ಕಂಥದ್ದು ಈ ಕಟ್ ಆಫ್ ಇರ್ತಕ್ಕಂಥದ್ದು ಜಾರಿಗೆ ಮಾಡಿರ್ತಾರೆ ಅವರು. ಉದಾಹರಣೆಗೆ ಇಲ್ಲಿ ಒಬ್ಬ ವಿದ್ಯಾರ್ಥಿ 110 ಮಾರ್ಕ್ಸ್ ಅನ್ನ ತಗೊಂಡಿದ್ದ ಅಂತಂದ್ರೆ ಅವನಿಗೆ ನಾರ್ಮಲೈಸೇಷನ್ದಲ್ಲಿ 15 ಮಾರ್ಕ್ಸ್ ಸಿಕ್ಕಿದ್ದು ಅಂತಂದ್ರೆ 125 ಮಾರ್ಕ್ಸ್ ಅವನಿಗೆ ಆಗ್ತವೆ. ಸೊ ಹಾಗೆ ನೀವು ನಿಮ್ಮ ಈ ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ನೀವು ಕ್ಲಿಯರ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಸ್ಕೋರ್ 110 ಪ್ಲಸ್ ಇರ್ತಕ್ಕಂಥದ್ದು ಆಗಲೇಬೇಕು. 110 ನಿಮ್ಮ ಸ್ಕೋರ್ ಆಗಿತ್ತು ಅಂತಂದ್ರೆ ಕಟ್ ಆಫ್ ಈ ಸಲ ನೀವು ಕ್ಲಿಯರ್ ಮಾಡ್ತೀರಾ, ನಿಮಗೆ ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಕ್ಕಾ ಆಗುತ್ತೆ. ಸೆಲೆಕ್ಷನ್ ಏನಾಗುತ್ತೆ ಇಲ್ಲಿ
ಪಕ್ಕಾ ಅಂತ ಹೇಳಿ ತಿಳ್ಕೊಬೇಕು. 110 ಮಾರ್ಕ್ಸ್ ಬರಬೇಕು. ಯಾವ್ಯಾವ್ದ್ರಲ್ಲಿ 110 ಮಾರ್ಕ್ಸು ಅಂತಂದ್ರೆ GK ಪ್ಲಸ್ ಇಂಗ್ಲೀಷ್ ಇವು ಎರಡೂಗಳನ್ನ ಕೂಡಿಸಿ ಏನಾಗಬೇಕು ನಿಮ್ಮದು 110 ಮಾರ್ಕ್ಸ್ ನಿಮಗೆ ಬರಬೇಕು. ಆಮೇಲೆ ನಾರ್ಮಲೈಸೇಷನ್ದಲ್ಲಿ ಎಷ್ಟು ಸಿಗುತ್ತೆ ಅದು ದೇವರಿಗೆ ಬಿಟ್ಟಿದ್ದು. ಓಕೆ, ಸೊ ಈಗ 2023ರಲ್ಲಿ ನೋಡೋದಾದ್ರೆ MTS 1198 ವೇಕೆನ್ಸಿ, ಹವಾಲ್ದಾರ್ 360 ಇದ್ದವು. ಕಟ್ ಆಫ್ ಯುಆರ್ದು 132, 134, ಆಮೇಲೆ ಹವಾಲ್ದಾರ್ 132 ಇತ್ತು. EWS 130, 132, ಹವಾಲ್ದಾರ್ 131, OBS 133, OBC ಇರ್ತಕ್ಕಂಥದ್ದು 133, 133, 131 ಹವಾಲ್ದಾರ್ದಿತ್ತು. SC ಕ್ಯಾಟಗರಿದವರಿಗೆ 130 18ರಿಂದ 25 ವರ್ಷದವರೆಗೆ ಇತ್ತು. ಆಮೇಲೆ 18ರಿಂದ 25 ವರ್ಷದವರೆಗೆ 130 ನಿಂತಿತ್ತು. 18ರಿಂದ 27 ವರ್ಷದವರೆಗೆ ಇರುವಂಥವರಿಗೆ ಯಾವುದೇ ವೇಕೆನ್ಸಿಗಳು ಇರಲಿಲ್ಲ ಇಲ್ಲಿ, ಹಾಗಾಗಿ ಇಲ್ಲಿ ಕಟ್ ಆಫ್ ಬರಲಿಲ್ಲ. ಹವಾಲ್ದಾರ್ದು 127 ಇಲ್ಲಿ ಕಟ್ ಆಫ್ ನಿಂತಿತ್ತು. ST ಕ್ಯಾಟಗರಿ 127, 126, 122 ಹವಾಲ್ದಾರ್ದು ಇಲ್ಲಿ ಕಟ್ ಆಫ್ ನಿಂತಿತ್ತು. ಸೊ ಇವೆಲ್ಲ ನೋಡಿದ್ರೆ ಅಂತಂದ್ರೆ 110 ಇರ್ತಕ್ಕಂಥದ್ದು ನಿಮ್ಮ ಟಾರ್ಗೆಟ್. 110 ಇರ್ತಕ್ಕಂಥದ್ದು ಏನಾಗಬೇಕು ನಿಮ್ಮದು ಟಾರ್ಗೆಟ್ ಇರ್ತಕ್ಕಂಥದ್ದು ಇಟ್ಕೊಂಡು ನೀವು ಸ್ಟಡಿ ಇರ್ತಕ್ಕಂಥದ್ದು ಇಲ್ಲಿ ಮಾಡಬೇಕಾಗುತ್ತೆ. ಇದು ಏನು ಅಂತಂದರೆ ಹೋದ ವರ್ಷದೊಳಗಿರುವಂತಹ 2 ಕಟ್ ಆಫನ್ನು ನಾವು ನೋಡಿದ್ವಿ. ಸೊ ಇದನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ನಿಮಗಾಗಿ SSC MTS ಪರೀಕ್ಷೆಗೆ ತಯಾರನ್ನು ನಡೆಸುವಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈ ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಯಾವ್ಯಾವುದು GK, ಇಂಗ್ಲೀಷು, ಮ್ಯಾಥ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳ ರಿಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ರಿಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು ಎಲ್ಲ ಸಿಗ್ತಾ ಇದ್ದಾವೆ. ಸೊ ಒಳ್ಳೆ ರೀತಿಯಿಂದ ನೀವು ಪ್ರಿಪ್ರೇಷನನ್ನು ಮಾಡ್ಬೋದು. ಎಲ್ಲ ಸಬ್ಜೆಕ್ಟ್ಗಳ ರಿಕಾರ್ಡೆಡ್ ಕ್ಲಾಸಸ್ಸು, PDF ನೋಟ್ಸು, ಮಾಕ್ ಟೆಸ್ಟು, ಪ್ರೀವಿಯಸ್ ಇಯರ್ ಹೋದ ವರ್ಷ ಆಗಿರುವಂತಹ ಎಲ್ಲ ಶಿಫ್ಟ್ಗಳ ಕನ್ನಡದಲ್ಲಿ ನಿಮಗೆ ಏನಾಗ್ತಾ ಇದೆ ಇಲ್ಲಿ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಇದ್ದೇವೆ. ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಈ MTS ಕೋರ್ಸ್ದಲ್ಲಿ. ಈ ಕೋರ್ಸ್ ನಿಮಗೆ ಓನ್ಲಿ 600 ರುಪೀಸ್ದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಇಷ್ಟೆಲ್ಲ. ಸೊ ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ನೀವು ಮಾಡಬಹುದಾಗಿದೆ. ಈ ವರ್ಷ ಪಕ್ಕಾ ನಮಗೆ ಒಂದು ಜಾಬ್ ಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸಿ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸಬಹುದಾಗಿದೆ. ಸೊ ಈ ಕೋರ್ಸ್ಗೆ ಸೇರಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಹೆಚ್ಚು ಟೈಮನ್ನು ವೇಸ್ಟ್ ಮಾಡಬೇಡ್ರಿ. 3 ಮಂತ್ ನಿಮ್ಮ ಕೈಯೊಳಗಿದೆ. ಅಂದರೆ ಟೋಟಲ್ ಆಗಿ 90 ಡೇಸ್, 90 ದಿನಗಳು ನಿಮ್ಮ ಕೈ ಒಳಗಿದೆ. 90 ದಿನಗಳ ಒಂದು ನಾವು ನಿಮಗೆ ಟೈಮ್ ಟೇಬಲನ್ನು ಕೊಡ್ತೇವೆ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರಿ ಅಂತಂದರೆ ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ಆಗುತ್ತೆ. ಸಿಲೆಬಸನ್ನು ಕಂಪ್ಲೀಟ್ ಮಾಡಬಹುದು 90 ದಿವಸದವರೆಗೆ. 90 ದಿನಗಳವರೆಗೆ ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಸ್ತೀವಿ ನಾವು ಈ ಒಂದು ಕೋರ್ಸ್ದಲ್ಲಿ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.